ಆರಂಭದಲ್ಲಿ ನಾನು ಶಾಲೆಯ ಅಲ್ಲಿಗೆ ಅಕ್ಕಿ ಮತ್ತು ಉಳಿದಂತ ದವಸ ಧಾನ್ಯಗಳನ್ನ ಕೊಲ್ಲೂರಿಂದ ಕೊಡುವಂತ ವಿಚಾರದಲ್ಲಿ ಮಾತಾಡಿ ಮನೆಯಲ್ಲಿ ಯಾಕೆ ಕರೆದಿದ್ದೀವಿ ಅಂತ ಆಮೇಲೆ ಆ ವಿಚಾರಕ್ಕೆ ಬರ್ತಾ ಇದ್ದೀವಿ. 2004ರಲ್ಲಿ ಮೊದಲ ಬಾರಿಗೆ ದೇವಸ್ಥಾನದಿಂದ ಶಾಲೆಗಳಿಗೆ ಮಧ್ಯಾಹ್ನದ ಬಿಸಿ ಊಟ, ಸಮವಸ್ತ್ರ, ಪುಸ್ತಕ ಮತ್ತು ಔಷಧಿ ಈ ವೆಚ್ಚವನ್ನ ಭರಿಸಕ್ಕೆ ಅವಕಾಶ ಮಾಡಬಹುದು ಅನ್ನುವಂತ ಮೊದಲ ಆದೇಶ ಹೊರಟಿತು. 4 ಶಾಲೆಗಳಿಗೆ ಅವತ್ತು ಗುರುತು ಮಾಡಲಾಯಿತು. ಒಂದು ಜೇವರ್ಗಿಯಲ್ಲಿರುವಂತಹ ಶಾಲೆ ಕಲಬುರಗಿ ಜಿಲ್ಲೆಯಲ್ಲಿದೆ. ಇನ್ನೊಂದು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿರುವಂತ BKK ಅನ್ನುವಂತ ಒಂದು ಪ್ರೌಢಶಾಲೆ. 3ನೇದು ಹೊಳೆನರಸೀಪುರದಲ್ಲಿರುವಂತ ಒಂದು ಪ್ರೌಢಶಾಲೆ. 4ನೇದು ಕನಕಪುರದಲ್ಲಿರುವಂತ ಒಂದು ಪ್ರೌಢಶಾಲೆ. ಈ ಶಾಲೆಗಳಿಗೆ ದೇವಸ್ಥಾನದ ಖರ್ಚಲ್ಲಿ 2-3 ಅಂಶಗಳನ್ನ ನಿಬಂಧನೆಗಳನ್ನ ಹಾಕಿ ಅವತ್ತು ದೇವಸ್ಥಾನದ ವತಿಯಿಂದ ಶಾಲೆಗಳಿಗೆ ಆಹಾರಗಳನ್ನ ಕೊಡೋದು ಶುರುವಾಯಿತು. ದೇವಸ್ಥಾನದ ಒಟ್ಟು ಆದಾಯದಲ್ಲಿ 55% ಈ ವೆಚ್ಚ ಮೀರಬಾರದು. ಶಾಲೆಯಲ್ಲಿರುವಂತ ಹಿಂದುಳಿದ ವರ್ಗದವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಆಹಾರ ಕೊಡಲೇಬೇಕು. ಈ ನಿಬಂಧನೆಗಳನ್ನ ಒಳಗೊಂಡಂತ ಒಂದು ಆದೇಶವನ್ನ 2004ರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಲಾಯಿತು. 2007ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ರಾಜಕೀಯ ಅಲ್ಲ. ಆ ಮಕ್ಕಳಿಗೆ ಬಿಸಿ ಊಟ ಕೊಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಬಿಸಿ ಊಟದ ಜೊತೆ ಈ ಹಿಂದುಳಿದ ವರ್ಗದ ಎಲ್ಲ ಮಕ್ಕಳಿಗೆ ಕೂಡ ಸಮವಸ್ತ್ರ ಬರ್ತಾ ಇದೆ. ಅನುದಾನಿತ ಶಾಲೆಗಳಿಗೆ ನಿಮ್ಗೆ ಗೊತ್ತಿರಲಿ, 1ರಿಂದ 7ನೇ ತರಗತಿಯ ತನಕ ಕಲ್ಲಡ್ಕ ಶಾಲೆ ಅನುದಾನಿತ ಶಾಲೆ ಅಲ್ಲ. ಅಲ್ಲಿಗೆ ಬಿಸಿ ಊಟ ಬರಲ್ಲ. 8, 9, 10ನೇ ತರಗತಿ ಮಾತ್ರ ಕಲ್ಲಡ್ಕದ್ದು ಮತ್ತು ಶ್ರೀವಿದ್ಯಾ ಕೇಂದ್ರ ಪುಣಚದ್ದು ಅನುದಾನಿತ ಶಾಲೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವುಗಳು. ಅದಕ್ಕಾಗಿ ಇವತ್ತು ಒಂದು ಕೇವಲ ಬಿಸಿ ಊಟ ಬರುವಂತದಲ್ಲ, ಕೊಲ್ಲೂರನ್ನ ಬರುವಂತದ್ದು ಒಂದು ಭಾವನಾತ್ಮಕ ಸಂಬಂಧ ಇತ್ತು. ತಾಯಿಯ ಪ್ರಸಾದ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಮಕ್ಕಳು ಸೇವನೆ ಮಾಡ್ತಿದ್ರು. 1. 2ನೇದು ಸಮವಸ್ತ್ರ ಬರ್ತಾ ಇತ್ತು. 3ನೇದು ಪುಸ್ತಕ ಬರ್ತಾ ಇತ್ತು. 4ನೇದು ಔಷಧಿ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಒಂದು ಭಾವನಾತ್ಮಕ ಸಂಬಂಧ ಇವತ್ತು ಇರ್ಬೇಕನ್ನುವಂತ ಕಾರಣಕ್ಕಾಗಿ ಕೊಲ್ಲೂರಿಂದ ಆಹಾರಧಾನ್ಯ ಬರ್ತಾ ಇತ್ತು. ಬಿಸಿ ಊಟ ಕೊಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಬಿಸಿ ಊಟದ ಜೊತೆ ನೀವು ಔಷಧಿ ಕೊಡ್ತೀರಾ? ಬಿಸಿ ಊಟದ ಜೊತೆ ನೀವು ಪುಸ್ತಕ ಕೊಡ್ತೀರಾ? ಬಿಸಿ ಊಟದ ಜೊತೆ ಮತ್ತು ಅನುದಾನದ ರಹಿತ ಶಾಲೆಗೆ ಕೊಡ್ತೀರಾ? ಕನ್ನಡ ಮೀಡಿಯಂ ಶಾಲೆ ಇದು ಏನು ಇಂಗ್ಲಿಷ್ ಮೀಡಿಯಂ ದುಡ್ಡು ಕೊಡೋದಕ್ಕಾಗಿ ಮಾಡೋದಲ್ಲ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ಶಾಲೆನಲ್ಲಿ ಸ್ವತಃ ಶಾಲೆ ಸಲುವಾಗಿ ₹1 ಡೊನೇಷನ್ ಅನ್ನ ನೀವು ದಯಮಾಡಿ ತನಿಖೆ ಮಾಡಬೇಕು. ಸರ್ಕಾರ ತನಿಖೆ ಮಾಡ್ಬೇಕು. ನಾನು ಆಗ್ರಹ ಮಾಡ್ತೀನಿ, ₹1 ಡೊನೇಷನ್ ಅನ್ನು ತಗೊಳ್ಳಲ್ಲ. ಸರ್ಕಾರಕ್ಕೆ ಏನು ₹50, ₹60 ಫೀಸ್ ಕಟ್ಟಬೇಕು. ಅಷ್ಟು ಬಿಟ್ರೆ ಅಲ್ಲಿ ಬರುವಂತ 1900 ಪ್ಲಸ್ ಪುಣಚದ 326 ಮಕ್ಕಳಲ್ಲಿ ಕೂಡ ₹1 ಡೊನೇಷನ್ ಕಲೆಕ್ಟ್ ಮಾಡಿದ್ರೆ ₹1 ಫೀಸ್ ತಗೊಳ್ಳದೇನೆ ಆ ಶಾಲೆ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಕೊಲ್ಲೂರು ದೇವಸ್ಥಾನ ಒಂದು ಮುಜರಾಯಿ ದೇವಸ್ಥಾನ. ಕೊಲ್ಲೂರು ದೇವಸ್ಥಾನ ಸರ್ಕಾರ ಪ್ರೈವೇಟ್ ದೇವಸ್ಥಾನ ಅಲ್ಲ. ಮುಜರಾಯಿ ದೇವಸ್ಥಾನ ಕೊಡೋದಕ್ಕೆ ಸರ್ಕಾರಕ್ಕೆ ಏನು ಸಮಸ್ಯೆ? ಅಲ್ಲಿ ದೇವಸ್ಥಾನದ ಕೊಲ್ಲೂರು ದೇವಸ್ಥಾನದ ಮಾಜಿ ಧರ್ಮದರ್ಶಿಗಳು ಅಪ್ಪಣ್ಣ ಹೆಗ್ಡೆ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಂತ ಅವಶ್ಯಕತೆ ಇಲ್ಲ ಕಲ್ಲಡ್ಕ ದೇವಸ್ಥಾನಕ್ಕೆ. ಉಡುಪಿಯಲ್ಲಿ ಸಾಕಷ್ಟು ಶಾಲೆಗಳಿದ್ದಾವೆ, ಅವರಿಗೆ ಕೂಡ ಈ ರೀತಿಯಲ್ಲಿ ನಾವು ಕೊಡ್ಬೋದಾಗಿತ್ತು ಅಂತ ಸ್ವತಃ ಅವರೇ ಹೇಳಿದ್ದಾರೆ. ತುಂಬಾ ಒಳ್ಳೆಯ ಪ್ರಶ್ನೆ. ಖಂಡಿತವಾಗಿ ಕೊಡಬೇಕು. ನಿಮ್ಗೆ ಗೊತ್ತಿರಲಿ, ನಾನು ಅದನ್ನು ಇನ್ನೊಂದಿನ ಮಾತಾಡ್ತೀನಿ. ನಮ್ಮ ರಾಜ್ಯದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರುವಂತ ಹಣ ಎಲ್ಲೋಗ್ತಿದೆ ಅನ್ನುವಂಥದ್ದನ್ನು ಕೂಡ ಮುಜರಾಯಿ ಮಂತ್ರಿಗಳು ಉತ್ತರ ಹೇಳಬೇಕು. ಅವರು ವಿಧಾನಸಭೆಯಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಮುಂದಿನ ಸರ್ತಿ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಇವತ್ತು ಕೊಲ್ಲೂರಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಚಾಮುಂಡೇಶ್ವರಿಯಲ್ಲಿ, ನಂಜನಗೂಡಿನ ನಂಜುಂಡೇಶ್ವರದಲ್ಲಿ
ಸಾವಿರಾರು ಕೋಟಿ ದುಡ್ಡು ವರ್ಷಕ್ಕೆ ಮಿನಿಮಮ್ 15 ಕೋಟಿಯಿಂದ 50 ಕೋಟಿ 60 ಕೋಟಿ 70 ಕೋಟಿ ರೂಪಾಯಿ ಸಂಗ್ರಹ ಆಗ್ತಿದೆ. ಏನು ಹೋಗ್ತಿದೆ? ಆರ್ಟಿಯಲ್ಲಿ ನಂಗೊಂದು ಆನ್ಸರ್ ಕೊಟ್ಟಿದ್ದಾರೆ. ನಾನು ಇದರ ಬಗ್ಗೆ ಲೆಕ್ಕ ಪರಿಶೋಧಕರಿಂದ ಮಾಹಿತಿಯನ್ನು ಪಡಿಬೇಕನ್ನುವಂತ ಕಾರಣಕ್ಕಾಗಿ ನಾನು ಸ್ವಲ್ಪ ದಿನ ನಾನು ಮುಂದೂಡ್ತಾ ಇದ್ದೀನಿ ಪ್ರೆಸ್ ಅಲ್ಲಿ ಮಾತಾಡೋದನ್ನ. ಇವತ್ತು ಅವರು ವರದಿಯನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕೊಟ್ಟಂತ ಉತ್ತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಕಮಿಷನರ್ ಹತ್ರ ಮಾತಾಡಿದ್ದೆ, ಮುಜರಾಯಿ ಕಮಿಷನರ್ ಹತ್ರ. ಅವರು ಹೇಳ್ತಾರೆ ಕೊಲ್ಲೂರಲ್ಲಿ ಸಂಗ್ರಹ ಆದಂತ ಅಷ್ಟು ದುಡ್ಡು ಕೂಡ ಕೊಲ್ಲೂರಿನ ಟ್ರಸ್ಟಿನ ಖಾತೆಯಲ್ಲಿದೆ, ಕಾರ್ಯನಿರ್ವಾಹಕರಿಗೆ ಗೊತ್ತಿದೆ. ಆದ್ರೆ ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರು ಮೊನ್ನೆ ನಡೆದಂತ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕೊಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಸಂಗ್ರಹ ಆದಂತ ಅಷ್ಟು ದುಡ್ಡನ್ನ ನಾವು ಈ ಬಾಬ್ತಿಗೆ ಖರ್ಚು ಮಾಡಿದೀವಿ. ಇದರ ಬಗ್ಗೆ ಸಪರೇಟ್ ಆಗಿ ನಾನು ಇನ್ನೊಂದಿನ ಮಾತಾಡ್ತೀನಿ. ಆದ್ರೆ ಇವತ್ತು ಪ್ರಶ್ನೆ ಇರುವಂತದ್ದು, ಭಕ್ತರ ದುಡ್ಡು ಸಂಗ್ರಹ ಆಗ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ಏನಾದ್ರು ಅವ್ರಿಗೆ ಕೊಟ್ಟಿದ್ದಾರೆ, ಇವ್ರು ಕೇಳಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ. ಇವ್ರ ನಮ್ಮ ಮನೆಗಳಿಗೆ ಯಾರು ನಾವು ಕೇಳಿಲ್ಲ. ನಾವು ಕೇಳಿರುವಂತ ಬಡವರ ಮಕ್ಕಳಿಗೆ ಊಟ ಕೊಡಿ ಅಂತ ಹೇಳಿ ಅಷ್ಟೇ. ಮಾತಾಡೋಣ. ಈಗ ರದ್ದಾಗಿರೋದು ದಯಮಾಡಿ ನಮ್ಗೆ ನಾನು ಹೇಳ್ತೀನಿ, ನನ್ನ ಹತ್ರ ನಾನು ಇದ್ರಲ್ಲಿದೆ, ನನ್ನ ಮೊಬೈಲ್ ಅಲ್ಲಿ ಇದೆ. ದಯಮಾಡಿ ಇವತ್ತು ಯಾವುದು ABC ಅಂತ ಈ ಸರ್ಕಾರ ಹೇಳ್ತಾ ಇದೆಯಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ಇವರು ಮುಜರಾಯಿಯ ದುಡ್ಡನ್ನ ಮುಸಲ್ಮಾನರ ಮದ್ರಸೆಗಳಿಗೆ ಕೊಟ್ಟಿದ್ದಾರೆ ಈ ಸರ್ಕಾರ. ಇಂಥ ನೀಚ ಸರ್ಕಾರ ಇದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಕರ್ನಾಟಕ ರಾಜ್ಯದಲ್ಲಿ ಮುಜರಾಯಿಯ ದುಡ್ಡು ಯಾವುದಕ್ಕೆ ಖರ್ಚಾಗಬೇಕು? ಯಾವ ದಾಖಲೆ? ನಾನು ದಾಖಲೆ ಕೊಡ್ತೀನಿ ನಿಮ್ಗೆ, ದಾಖಲೆ ಕೊಡ್ತೀನಿ ನೋಡಿ. ಅಲ್ಲಿ ಹೇಳುದು ಏನಂದ್ರೆ, ದೇವಸ್ಥಾನ ಸಂಬಂಧಪಟ್ಟ ಶಾಲೆಗಳಿಗೆ ನಿಲ್ಬಹುದು, ದೇವಸ್ಥಾನಗಳಿಗೆ ನಿಲ್ಬಹುದು, ಎಲ್ಲೂ ಬಾಕಿ ನಂಬರ್ 2 ಈ ವರ್ಷದ ಬಜೆಟ್ ಅವರು ವೆರಿ ಹ್ಯಾಪಿ. ಯು ಶುಡ್ ಬಿ ಫೀಲ್ ಹ್ಯಾಪಿ. ಕರ್ನಾಟಕವನ್ನು ಕೇಂದ್ರ ಇಟ್ಟು ಮಾಡೋದಕ್ಕೆ ಯಾರಾದ್ರೂ ಒಬ್ರು ಧ್ವನಿ ಎತ್ತಕ್ಕೆ ಬಂದಿದ್ದಾರಲ್ಲ, ಖಂಡಿತ ರಾಜಕೀಯ ಮಾಡ್ತೀನಿ. ನಾನು ರಾಜಕಾರಣಿ, ಕೊಲ್ಲೂರು ದೇವಸ್ಥಾನದಿಂದ ನಗದು ಬರ್ತಾ ಇತ್ತು 2 ಕೋಟಿ ಮಿಕ್ಕಿ, ಅಕ್ಕಿ ಬೇಳೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅವ್ಯವಹಾರಾಗಿದೆ ಅಂತ ಅವ್ಯವಹಾರ ತನಿಖೆ ಮಾಡಿ ತಾಕತ್ತಿದ್ರೆ ತನಿಖೆ ಮಾಡಿ. ಇವತ್ತು ಮೊದಲ ಅಕ್ಕಿ ಬರ್ತಿತ್ತು, ನಾನು ಹೇಳಿದಲ್ಲ, ಮೊದಲ 12 ದಿನ ದುಡ್ಡು ಕೊಟ್ರು. ಅದಾದ್ಮೇಲೆ ಅಕ್ಕಿ ಮತ್ತು ಬೇಳೆ ಕೊಡ್ತೀವಿ ಅಂತ ಮಾಡಿದ್ರು. ಅದಾದ್ಮೇಲೆ 1.5 ವರ್ಷ ಅಕ್ಕಿ ಬೇಳೆ ದವಸ ಧಾನ್ಯ ಬೇರೆ ಬೇರೆಯನ್ನು ಕೊಟ್ರು. ಅದನ್ನ ಸಾಗಿಸೋದು ಮತ್ತು ಇಲ್ಲಿಗೆ ತರೋದು ಕಷ್ಟ ಆಗುತ್ತೆ, ಮತ್ತು ಬೇರೆ ಬೇರೆ ರೀತಿಯ ಅಕ್ಕಿಗಳು ಮಿಕ್ಸ್ ಆಗ್ತವೆ ಅನ್ನೋದ ಕಾರಣಕ್ಕಾಗಿ ಆಮೇಲೆ ದುಡ್ಡು ಕೊಡ್ಬೇಕು ಅಂತ ನಿರ್ಧಾರ ಆಯ್ತು. ಅದ್ರಲ್ಲಿ ಅಕ್ಕಿ, ಔಷಧಿ, ಸಮವಸ್ತ್ರ, ಪುಸ್ತಕ ಖರೀದಿ ಮಾಡ್ತಿದ್ರು. ಅದರ ಬಿಲ್ ಅನ್ನ ಸಬ್ಮಿಟ್ ಮಾಡ್ತಿದ್ರು. ಜೊತೆಗೆ ಬೇರೆ ಬೇರೆ ಅದನ್ನು ಮಾಡಕ್ಕೆ ಹೇಳಿ, ಅದನ್ನು ಫೇಸ್ ಮಾಡಕ್ಕೆ ಕರ್ನಾಟಕ ಸಿದ್ಧ ಇದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಇಶ್ಯೂ ಆದಾಗ ಮಾತಾಡಿ ರಾಜಕೀಯವಾಗಿ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ಬಹಳ ಸ್ಪಷ್ಟ ಇದ್ದೀನಿ. ಕಾವ್ಯಂದು ಘಟನೆ ನಡೆದ ತಕ್ಷಣ ದಯಮಾಡಿ ನನ್ನ ಟ್ವಿಟರ್ ನೋಡಿ, ನನ್ನ ಫೇಸ್ಬುಕ್ ನೋಡಿ, ನಾನು ಮತ್ತೆ ಪ್ರೆಸ್ಸಿಗೆ ಎಲ್ಲೆಲ್ಲಿ ಮಾತಾಡಿದ್ದೀನಿ, ದಯಮಾಡಿ ವಾಪಸ್ ನೀವು ಒಂದು ಸಾರಿ ರಿವೈಂಡ್ ಮಾಡಿ ನೋಡಿ. ನಾನು ಅವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಕಾವ್ಯನ ಸಾವಿನ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಮತ್ತು ನಾನು ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಯಾವುದೇ ಇನ್ಫ್ಲುಯೆನ್ಸ್ಗೆ ಒಳಗಾಗುವಂಥ ಅಗತ್ಯ ಇಲ್ಲ. ಯಾವುದು ನಿಷ್ಪಕ್ಷಪಾತವಾಗಿ ಅವಳ ಸಾವು ಯಾಕಾಯ್ತು, ಹೇಗಾಯ್ತು, ಯಾರ್ದಾಯ್ತು, ಅಥವಾ ಅದಕ್ಕೆ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕೊಲೆಯಲ್ಲೇ ಅಗತ್ಯ ಇಲ್ಲ, ಬೇಕಾಗೂ ಇಲ್ಲ. ಯಾಕಂದ್ರೆ ಕಲ್ಕೊಂಡಂತವ್ರು ನಾವು, ಶರತ್ ಮಡಿವಾಳನ್ನ ಕಲ್ಕೊಂಡಂತವ್ರು ನಾವು, ಉಳಿದಂತವ್ರಿಗೆ ಏಟು ತಿಂದಿರೋದು ನಾವು, ರುದ್ರೇಶ್ ಕಲ್ಕೊಂಡು ನಾವು, ಎಲ್ಲರನ್ನು ಕಲ್ಕೊಂಡವ್ರು ನಾವು. ನೀವು ಟಿಪ್ಪು ಜಯಂತಿ ಮಾಡ್ಕೊಳ್ತೀನಿ, ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಆರಾಮಾಗಿ.
ಎದುರು ಮನೆ ಇದ್ರೆ ಧನ್ಯವಾದ. ದಿನ ಮನೆಯಲ್ಲಿ ಒಂದು ಮುಷ್ಟಿ ಅಕ್ಕಿ ಎತ್ತಿಡ್ಬೇಕು. ಊಟಕ್ಕೆ ಹಾಕುವಾಗ ಒಂದು ಮುಷ್ಟಿ ಚೀಲದಲ್ಲಿ ಇಟ್ರೆ ಅವರನ್ನು ತಿಂಗಳಿಗೆ ಒಂದ್ಸರಿ ಸಂಗ್ರಹ ಮಾಡ್ತೀವಿ. ಮಕ್ಕಳಿಗೆ ಕಳಿಸೋದು ಒಂದು